ಮೇಘನಾ ಅವರ ಬರ್ಡೇ ವೀಕ್. ಓಹೋ ವಾಟ್ ಅ ಪ್ಲಾನ್. ತಗೋಬೇಕು, ಜೀವನದಲ್ಲಿ ರಿಸ್ಕ್ ಇರಬೇಕು. ನಿನ್ನೆ ಮದುವೆ ಆಗಿದ್ದೀನಂತೆ. Happy birthday to me. Happy birthday to me. What is it? Oh no. ಕೊಡು ಏನಂದ್ರು. ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. Why? I don't understand. Thank you so much. Hands up to you, sir. Hands up to you. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಯೂಟ್ಯೂಬ್ ಚಾನಲ್. Hello, welcome to my YouTube channel, guys. ರಿಯಾಕ್ಷನ್ ನೋಡಿ. Oh, nice intro. ಥ್ಯಾಂಕ್ ಯು. ಮೇಘ್ನಾ ಅವ್ರನ್ನ ಮಿಮಿಕ್ ಮಾಡಿ ಟ್ರೈ ಮಾಡ್ತಾ ಇದೀನಿ, ಬಟ್ ಏನಕ್ಕೆ ಈ ವಿಡಿಯೋ ಅಂದರೆ ನನಗೂ ಗೊತ್ತಿಲ್ಲ. Nice, very nice. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವೀಕ್. ಯಾಕೆ ಮೇಘ್ನಾ? You should tell. ಮೇಘನಾ ಅವರ ಬರ್ಡೇ ವೀಕ್. So much excitement on my face. ಎಕ್ಸೈಟ್ಮೆಂಟ್ ತೋರಿಸಿ ಅಂತ ಹೊಡಿತೀರಿ ಅಂತ ಹೇಳಿದ್ರು, ಅದಕ್ಕೆ. ನನ್ನ ಮುಖದಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ ಅಂತ. ಜಯಂತ್ ಟೀಮ್ ಅವ್ರು ಹೆಲ್ಪ್ ಮಾಡಿ. ಏನು ಜಯಂತ್ ಟೀಮ್ ಅವ್ರು ಹೆಲ್ಪ್ ಮಾಡಿ? ಹೂಸ್ ಜಯಂತ್ ಟೀಮ್? ನಂಗೆ ಸಪೋರ್ಟರ್ಸ್ ಇದಾರಲ್ಲ ಸ್ವಲ್ಪ ಜನ. ಸೊ ಹೇಗನ್ಸ್ತು? ಒಂದು ಶಾಪಿಂಗ್ ಮಾಡಿದ್ದೆ ಅವ್ರಿಗೋಸ್ಕರ ನಾನು. ಲವ್ ದ ಕಲರ್. ಸರ್ಪ್ರೈಸ್ ಡ್ರೆಸ್ ಗಿವನ್ ಬೈ ಜಯಂತ್. ನಾನು ಅಮ್ಮ ಮನೆಗೆ ಬಂದಿದ್ದೆ. ಸೊ ಹಿ ಗಾಟ್ ದಿಸ್ ಡ್ರೆಸ್. ಇಸ್ ಲೈಕ್ ವೇರ್ ಇಟ್. ಇದು ನನಗೆ ಸರ್ಪ್ರೈಸ್ ತಂದಿರೋದು. ಎಕ್ಸಾಕ್ಟ್ಲಿ. ಏನಾದರೂ ಮಾಡು, ಸ್ಟೈಲ್ ಮಾಡು, ಬಟ್ ಇಟ್ ಶುಡ್ ಕಮ್ ಔಟ್ ವೆಲ್. ಸೊ ನಾನು ಏನು ಮಾಡಿದೆ ಮಾಡಕ್ಕೆ ನಂದಿಲ್ಲ, ಏನು ಟೂಲ್ಸ್ ಇಲ್ಲ. ಸೊ ಅವರು ಅವ್ರ ಅಮ್ಮನ ಮನೇಲಿದ್ರು. ನಾನು ಏನು ಮಾಡಿದೆ, ಮನೇಲಿ ಏನೇನಿತ್ತೋ ಅವ್ರದ್ದು ಎಲ್ಲ ಐಟಮ್ಸ್ ತಂದೆ. ಇವಾಗ ಬಂದು ನಾನು ಏನು ಹೇಳಿದೆ ಮೇಘ್ನಾ? ನಾವೆಲ್ಲೋ ಹೊರಗೆ ಹೋಗ್ತಾ ಇದ್ದೀವಿ, ನಾಳೆ ಬರ್ತೀವಿ. ಸೊ ಸರ್ಪ್ರೈಸ್ ಮಾಡಿದ್ವಿ, ಬಟ್ ಮೇಘ್ನಾ ಲೈಕ್ಸ್ ಸಚ್ ಸರ್ಪ್ರೈಸಸ್ ವೇರ್ ಸುಮ್ಮನೆ ಹೇಳ್ಬಿಟ್ಟು ಹಿಂಗೆ ರೆಡಿ ಆಗಿ ನಾಳೆ ಬರ್ತೀವಿ ಅಂತ ಹೇಳೋಕ್ಕೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ವೆರಿ ಎಕ್ಸೈಟೆಡ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಟ್ಸ್ ಅ ಸರ್ಪ್ರೈಸ್. ಹೋಪ್ಫುಲಿ ಶಿ ಲೈಕ್ ಇಟ್. ಸೊ ಯಾ, ಲೆಟ್ಸ್ ಗೋ ಹ್ಯಾವ್ ಸಮ್ ಫನ್. ಟುಡೇ ಈಸ್ 11th October. ನನ್ನ ಬರ್ಡೇ ಇರೋದು 14th October. ಸೊ ಇದು ನನ್ನ ಬರ್ಡೇಯ ಒಂದು 2-3 ದಿನದ ಹಿಂದೆ. ಬರ್ಡೇ ಒಂದು ದಿವಸಕ್ಕೆ ಸೀಮಿತ ಆಗಿರಬಾರ್ದು. ಓ, ನಿಂಗೆ ಇವಾಗ ಗೊತ್ತಾಯ್ತಾ ಅದು? ಆ್ಯಕ್ಚುಲಿ ಸೀಕ್ರೆಟ್ ಏನಂದರೆ 13th ಹೋಗ್ಬೇಕಾಯ್ತು, ಬಟ್ 13th ಬುಕಿಂಗ್ ಸಿಕ್ಕಲಿಲ್ಲ. ಸೊ ಲೆಟ್ಸ್ ಮೇಕ್ ಇಟ್ ಅ ಬರ್ಡೇ ವೀಕ್ ಥರ. ಮೇಘ್ನಾ ಅವ್ರಿಗೆ ಹುಷಾರಿರಲಿಲ್ಲ. ಮೇಘ್ನಂಗೆ ಹುಷಾರಿರ್ಲಿಲ್ಲ. ಮೇಘ್ನಂಗೆ ಕೆಮ್ಮು, ಶೀತ ಎಲ್ಲ ಆಗಿ ಫ್ಲೆಮ್ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಯಾವಾಗಲೂ ಹೆಲ್ತ್ ಬಗ್ಗೆ ಎಲ್ಲರೂ ಕಾಶಿಯಸ್ ಆಗಿರಬೇಕು. ಈ ಥರ ಇರ್ರೆಸ್ಪಾನ್ಸಿಬಲ್ ಆಗಿರಬಾರ್ದು. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಾ ಸಿಗೋಣ. ವೆ ಗೋಯಿಂಗ್. ಬಾಯ್ ಬಾಯ್. ಸರ್ಪ್ರೈಸ್. ಇವಾಗ ಈ ವ್ಲಾಗ್ನ ಜಯಂತ್ ಅವ್ರು ಮಾಡ್ತಾರೆ. ನನ್ನ ಪ್ರಕಾರ ನಿನ್ನ ಬ್ಲಾಗ್ಸ್ ನಾನು ಯಾವತ್ತೂ ಇಷ್ಟು ಮಾತಾಡಿರಲಿಲ್ಲ. ಎಲ್ಲರೂ ತುಂಬಾ ಜನ ಕೇಳ್ತಿದ್ರು ಒಂದು ವ್ಲಾಗ್ ಜಯಂತ್ ಮಾಡ್ಲಿ ಅಂತ. ಸೊ ದಿಸ್ ವ್ಲಾಗ್ ವಿಲ್ ಬಿ ಡನ್ ಬೈ ಜಯಂತ್. ದ ರೆಸ್ಪಾನ್ಸಿಬಿಲಿಟಿ ಐ ಹ್ಯಾವ್ ಗಿವನ್ ಟು ಹಿಮ್ ಓನ್ಲಿ. ಅವ್ರು ಕೊಟ್ಟಿಲ್ಲ, ನಾನೇ ಮಾಡಿದೆ. ಸ್ವಯಂ ಪ್ರೇರಿತ ಆಗಿ ಮಾಡ್ತಾ ಇದ್ದೀನಿ. ಸೊ ತಲೆ ಕಟ್ಟಾಗ್ತಿದೆ ನೋಡ, ಪರವಾಗಿಲ್ಲ. ಸೊ ಫಸ್ಟ್ ಟೈಮ್, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಅದೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೋಪ್ ಯು ಆಲ್ ಲೈಕ್ ಇಟ್. ಬಾಯ್. ಹಲೋ ಗೈಸ್. ಸೊ ಸದ್ಯಕ್ಕೆ ನಾವು ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಇಟ್ಸ್ ಎ ಸರ್ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ನಾನು ಸದ್ಯಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಂಗೆ ಗೊತ್ತಿಲ್ಲ ನಾವು ಎಷ್ಟರ ಮಟ್ಟಿಗೆ ಕನ್ವೆ ಮಾಡಿದ್ವಿ ವಾಟ್ ಇಸ್ ದಿಸ್ ವ್ಲಾಗ್ ಅಬೌಟ್ ಅಂತ. ಡಿಡ್ ವಿ ಕನ್ವೆ ಇಟ್ ಪ್ರಾಪರ್ಲಿ? ನಂಗೆ ಗೊತ್ತಿಲ್ಲ ಅಮ್ಮ. ಓಕೆ, ಸೊ ಬೇಸಿಕ್ಲಿ ನನ್ನ ಬರ್ಡೇ ಬಂದು October 14th ಆ್ಯಂಡ್ October 11th ಇವತ್ತಿನ ದಿನ ಜಯಂತ್ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿ ನಾನು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಐ ಜಸ್ಟ್ ನೋ ದಟ್ ವಿ ಆರ್ ಗೋಯಿಂಗ್ ಔಟ್. ಫಸ್ಟ್ ಅವ್ರು ನನಗೆ ಡೌ ಕಚ್ಚಿದೇನಂದ್ರೆ ರಾತ್ರಿ ಊಟಕ್ಕೆ ಹೋಗಬೇಕು, ಸೊ ಅದಕ್ಕೆ ರೆಡಿ ಆಗು ಅಂತ. ಸೊ ಐ ವಾಸ್ ಲೈಕ್ ಓಕೆ. ನಾನು ಬೇರೆ ಅಮ್ಮ ಮನೇಲಿದ್ದೆ, ಇವ್ರು ಅವ್ರ ಮನೇಲಿದ್ರು. ಆ್ಯಂಡ್ ಐ ವಾಸ್ ಲೈಕ್ ಓಕೆ. ಸೊ ಆಮೇಲೆ ಇವಾಗ ಬಂದ್ಬಿಟ್ಟು ಹೇಳ್ತೀರಾ, ಇಲ್ಲ ನಾನು ನಿನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡ್ ಬಂದೀನಿ, ವಿ ಆರ್ ಗೋಯಿಂಗ್ ಔಟ್ ಫಾರ್ ಅ ಡೇ, ಸೊ ನಾಳೆ ನಾವು ವಾಪಸ್ ಬರೋದು ಅಂತ. ಆಮೇಲೆ ವಾಟ್ ಅ ಪ್ಲಾನ್. ಫಸ್ಟೇ ಹೇಳ್ತಿದ್ರು ಇಲ್ಲ ಅಲ್ಲಿ ಬೇಗ ಹೋಗ್ಬೇಕು, ನಾವು ಬೇಗ ಹೋಗೋಣ. ನಾನು ನೈಟ್ ಡಿನ್ನರ್ಗೆ ಏನಕ್ಕೆ 1 ಗಂಟೆಗೆ ಹೋಗ್ಬೇಕು. ಇಸ್ ಲೈಕ್ ನೋ, ದ ಪ್ಲೇಸ್ ಇಸ್ ವೆರಿ ಫಾರ್. 2 ಅವರ್ ಆಗುತ್ತೆ ಡಿನ್ನರ್ಗೆ. ಏನು ಗೊತ್ತಾ ಕಷ್ಟದ ಪಾಟು ಈ ಹೆಣ್ಮಕ್ಳಿಗೆ ಪ್ಯಾಕ್ ಮಾಡೋದು. ಹುಡುಗರಿಗೆ ಯಾವುದೋ ಒಂದು ಬಟ್ಟೆ ಹಾಕ್ತಾ ಒಂದು ಪ್ಯಾಂಟ್ ಹಾಕ್ತಾ ಆಗೋಯ್ತು. ದ ಆ್ಯಕ್ಚುಯಲ್ ಪ್ಲಾನ್ ವಾಸ್ ಮೇಘ್ ನಂಗೆ ಗೊತ್ತೇ ಆಗಬಾರ್ದು ಅಲ್ಲಿ ಹೋಗೋ ತನಕ ನಾವು ಅಲ್ಲೇ ಇರ್ತೀವಿ ಇವತ್ತು ಅಂತ. ಬಟ್ ಏನು ಮಾಡೋದು,
ಲಗೇಜ್ ಪ್ಯಾಕ್ ಮಾಡೋದು ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಥಿಂಗ್. ಕಲರ್ ಕಾಂಬಿನೇಷನ್ ಮಾಡೋದು, ಅದಕ್ಕೆ ಅಂದ್ಕೊಂಡೆ ಪರಲ್ಲ ಇದೊಂದು ಬಿಟ್ಕೊಟ್ಬಿಡೋಣ ಅಂದ್ಬಿಟ್ಟು. ಬಟ್ ಐ ಮೇಡ್ ಶೋರ್ ಅವಳಿಗೆ ನಾನು ಇವಾಗಲೇ ಹೇಳಿದ್ದು ನಾನು ಲೈಕ್ ವೆರ್ ಸ್ಟೇಯಿಂಗ್ ಓವರ್ ಅಂತ. ಮನೆಗೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು. ಬಟ್ ಆ ಎಕ್ಸ್ಪ್ರೆಷನ್ ದಟ್ ರಿಯಾಕ್ಷನ್ ಇಟ್ಸ್ ವೆರಿ ನೈಸ್, ಖುಷಿ ಆಗೋದು. ಸೊ ಈ ಡ್ರೆಸ್ ಕೂಡ ಅವ್ರೇನೋ ಆರ್ಡರ್ ಮಾಡಿ ತರಿಸಿದ್ರಂತೆ. ಸೊ ಈ ಜಸ್ಟ್ ಕೇಮ್ ಇನ್ ಗೇವ್ ಇಟ್. ಈಸ್ ಲೈಕ್ ವೇರ್ ದಿಸ್. ಓಕೆ ಸೊ ಇಷ್ಟ ಆಗಿದೆ ಕತೆ. ನಾನು ಅದರಲ್ಲೂ ಲೈಕ್ ನಾನು ಪಿಕ್ ಮಾಡಿದ ಔಟ್ಫಿಟ್ ಬೇರೆ, ಅದನ್ನು ಅಲ್ಲಿಂದನೇ ತರಿಸ್ಕೊಂಡೆ. ಅದಕ್ಕೆ ಇಯರಿಂಗ್ಸು, ಅದಕ್ಕೆ ಫುಟ್ವೇರ್ ಮ್ಯಾಚ್ ಮಾಡಿಸಿ ತರಿಸ್ಕೊಂಡೆ. ಬಟ್ ಇಲ್ಲಿ ಔಟ್ಫಿಟ್ ಚೇಂಜ್ ಆಯಿತು. ನನಗೆ ನನ್ನ ಬ್ಯಾಗು ಫುಟ್ವೇರ್ ಯಾವುದೂ ಮ್ಯಾಚಿಂಗ್ ಸಿಗಲಿಲ್ಲ. ಸೊ ಐ ವಾಸ್ ಗೆಟಿಂಗ್ ಸೋ ಇರಿಟೇಟೆಡ್. ನಾನೊಂದು ಸ್ವಲ್ಪ ಆನ್ ಪಾಯಿಂಟ್ ಇಲ್ಲ ಅಂದ್ರೆ ನಂಗೊಂದು ಸಿಕ್ಕಾಪಟ್ಟೆ ಇರಿಟೇಷನ್ ಶುರು ಆಗ್ಬಿಡುತ್ತೆ. ಚೈಲ್ಡ್ ವೆರಿ ವೆಲ್ ನೋಸ್, ಬಟ್ ಸ್ಟಿಲ್ ಹಿ ಟುಕ್ ದಿಸ್ ರಿಸ್ಕ್. ತಗೋಬೇಕು, ಜೀವನದಲ್ಲಿ ರಿಸ್ಕ್ ಇರಬೇಕು. ಮದುವೆ ಆಗಿದ್ದೀನಂತೆ. ಸೊ ಇವಾಗ ಐ ಆಮ್ ಸೋ ಎಕ್ಸಾಲ್ಟೆಡ್ ಫಾರ್ ದ ಸರ್ಪ್ರೈಸ್. ಏನಿರುತ್ತೆ, ಎಲ್ಗೆ ಹೋಗ್ತಾ ಇದೀನಿ ಅಂತೆಲ್ಲ ಫುಲ್ ಖುಷಿಯಾಗಿ ಕಾಯ್ತಾ ಇದ್ದೀನಿ. ಜಯಂತ್ ವ್ಲಾಗ್ ಮಾಡ್ತಾರೆ, ನಾನು ಚಿಲ್ ಮಾಡ್ತೀನಿ. ಲೆಟ್ಸ್ ಗೋ. ಮೇಡಮ್ ಮಲ್ಕೊಬಿಟ್ಟಿದ್ದಾರೆ. ನಾವು ಬೆಂಗಳೂರು ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀವಿ. ಹಾಗಂತಾಗ ಎವ್ರಿ ಟೈಮ್ ಅವ್ರು ಮಲ್ಕೋತಾರೆ ಯಾವಾಗಲೂ. ನಾವು ಟ್ರಾಫಿಕಲ್ಲಿ ಸಡನ್ ಆಗಿ ಎಷ್ಟು ಬೇಗ ಆಕ್ಟಿವ್ ಆಗ್ಬಿಟ್ರು. ನಂಗೂ ಅದೇ ಥರದ್ದೊಂದು ಬಲೂನ್ ಕೊಡ್ಸ. ಬಲೂನ್ ಏನದು? ಯಾವ್ದು ಆನಿಮಲ್ಸ್ ಒಂದು. ಅಯ್ಯೋ, ನಾನೇನೋ ಫುಲ್ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಕಂಪನಿಲಿ ಅಂದರೆ ಮಲ್ಕೊಬಿಟ್ಟಿದ್ದಾರೆ. ನೀನೇ ಹೇಳಿದ್ದು ಮಲ್ಕೋಪುಟ ಅಂತ. ಏನೋ 10 ನಿಮಿಷ ನ್ಯಾಪ್ ತಗೋತಾರೆ ಅಂದರೆ ಕಾಫಿ. ಇವಾಗ ಆ್ಯಕ್ಚುಲಿ ನಮ್ಮ ಆಫೀಸ್ಗೆ ಹೋಗೋ ರೂಟಲ್ಲಿ ತೋರಿಸ್ತಾ ಇದ್ದೀನಿ. ಎವ್ರಿ ನಾನು ಹಿಂಗೆ ಹೋಗೋದು ಬೈದಾವೆ. ಐ ನೋ ಏನೋ ಡೌಟ್ ಬರ್ತಿದೆ. ಗೊತ್ತಿತ್ತು ನೀನು ಯಾವ ಕ್ಯಾಮ್ರಾ ತೆಗ್ದ. ಹೀಗೆ ಹೋಗ್ತಾ ಇದೀವಿ. ಏನಕ್ಕೆ ಇಲ್ಲಿ ಕರ್ಕೊಂಡ್ಯಾ? So this is our stay for the night. The Oberoi. But why ಅಂದ್ರೆ this place? ಮತ್ ನಾನು ಚೆನ್ನಾಗಿ ರೆಡಿ ಆಗ್ತಿದ್ನಲ್ವಾ ಜಯ್ಯ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. The luxury is very nice. The hospitality is the most important thing for everything ಅಲ್ವಾ. ಓ, ಇವರು ನನ್ನ ಬರ್ಡೇ ಅವ್ರ ಬರ್ಡೇಗೆ ನಾನು ಕೊಟ್ಟಿದ್ದ ಸರ್ಪ್ರೈಸ್ಗೆ ಕಾಂಪಿಟೇಷನ್ ಕೊಡ್ಬೇಕಂತ. Happy birthday. Thank you. Hey. Very nice. Birthday ಗೋಸ್ಕರ. Lovely. ಅವರು ನನಗೆ ರೂಮ್ ಟೂರ್ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಮೇಘ್ನಾ ಸ್ಪೆಷಲಿಸ್ಟ್ ಅವ್ರು ಮಾಡ್ತಾರೆ. ಓಕೆ, ಸೊ ಜಸ್ಟ್ ನಾವು ಒಳಗೆ ಬಂದು ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ಓ ಮೈ ಗಾಡ್, ಇಟ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಐ ಆಮ್ ಲವಿಂಗ್ ಮೈ ಬರ್ಡೇ ಸರ್ಪ್ರೈಸ್. ಇವಾಗ ಬರ್ಡೇ ಶುರುವಾಗಿದೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ದ ರೂಮ್ ಇಸ್ ಸೋ ಡ್ಯಾಮ್ ಪ್ರಿಟಿ. ಆ್ಯಕ್ಚುಲಿ ಇಲ್ಲಿನ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ದೀನಿ, ಬಟ್ ನಾನು ಯಾವತ್ತೂ ಇಲ್ಲಿ ಸ್ಟೇ ಮಾಡಿಲ್ಲ. 1-2 ಟೈಮ್ಸ್ ಏನೋ ಇಲ್ಲಿ ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ ಬಂದಿದ್ದೀನಿ. ಸೊ I love the food here, but the stay is also equally beautiful. So ಬನ್ನಿ ನಿಮಗೆ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಕೊಡೋಣ. ಸೊ ಇದು ಎಂಟ್ರೆನ್ಸು. ಎಂಟರ್ ಆಗಿದ ತಕ್ಷಣ ಇಲ್ಲಿ ಈಸ್ ಹೈಡಿಂಗ್, ಡಸಂಟ್ ವಾಂಟ್ ಟು ಡಿಸ್ಟರ್ಬ್ ದ ರೂಮ್ ಅಂತ. ಸೊ ದಿಸ್ ಇಸ್ ದ ವಾಶ್ರೂಮ್ ಏರಿಯಾ ಆ್ಯಂಡ್ ವಿ ಹ್ಯಾವ್ ಅ ಬಾತ್ ಟಬ್ ಹಿಯರ್, ವೆರಿ ಕ್ಯೂಟ್ ಮಿರರ್. ಆಮೇಲೆ ಇಲ್ಲಿ ವಾರ್ಡ್ರೋಬ್ ಸ್ಪೇಸ್ ಎಲ್ಲ ಇಲ್ಲಿದೆ. ಆಮೇಲೆ ಇಲ್ಲಿ ರೂಮ್. ಸೊ ದ ಬೆಡ್ ಇಸ್ ಹಿಯರ್. ನೋಡಿ, ಬೆಡ್ ಇಲ್ಲಿದೆ ಆ್ಯಂಡ್ ಇಟ್ಸ್ ರಿಟನ್ ಹ್ಯಾಪಿ ಬರ್ಡೇ. ಆ್ಯಂಡ್ ಅಲ್ಲಿ ಬಲೂನ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಅಲ್ಲೊಂದು ಸೋಫಾ ಇದೆ. ಆ್ಯಂಡ್ ಇಲ್ಲಿ ಟಿ ವಿ. ಹಾಂ, ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಕೊಟ್ಟರು. ಆ್ಯಂಡ್ ಇಲ್ಲಿ ಅಫ್ಕೋರ್ಸ್ ನಿಮಗೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ಇದೆ. ಹ್ಯಾಪಿ ಬರ್ಡೇ ಕೇಕ್ ಇದೆ. ಥ್ಯಾಂಕ್ ಯು. ವಾಟ್ ಆರ್ ಯು ಸೀಯಿಂಗ್ ಲೈಕ್ ಒಂದು ಕಳ್ಳ ದೇರ್? ಸೊ ಹಿಂಗೆ ಬಂದರೆ ಇಲ್ಲೊಂದು ಬಾಲ್ಕನಿ ಇದೆ. ಬಾಲ್ಕನಿಯಿಂದ ನಮಗೆ ಪೂಲ್ ವ್ಯೂ ಇದೆ. ದಟ್ಸ್ ದ ಪೂಲ್ ಆ್ಯಂಡ್ ದಿಸ್ ಇಸ್ ಅವರ್ ವ್ಯೂ ಗಾರ್ಡನ್
ಬ್ಯೂಟಿಫುಲ್ ವ್ಯೂ. ದಟ್ ಈಸ್ ದ ರೆಸ್ಟೋರೆಂಟ್ ವಿ ಹ್ಯಾಡ್ ಗಾನ್. ಗೊತ್ತಿಲ್ಲ ನಿಮ್ಗೆ ಕಾಣಿಸುತ್ತೋ ಇಲ್ವೋ ಅಂತ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಈ ರೆಸ್ಟೋರೆಂಟ್ಗೆ ನಾವು ಹೋಗಿದ್ದು. ಮತ್ತು ಒಳಗಡೆ ಒಂದು ರೆಸ್ಟೋರೆಂಟ್ ಇದೆ. ನನ್ನ ಬರ್ಡೇಗೆ ಅಲ್ವಾ? ಇಲ್ಲ, ನನ್ನ ಬರ್ಡೇಗೆ. ಥ್ಯಾಂಕ್ ಯು, ವೆಲ್ಕಮ್. ವೆರಿ ನೈಸ್, ವೆರಿ ನೈಸ್ ಪ್ಲೇಸ್. ಯಾಕೆ ಇಷ್ಟೆಲ್ಲ ಮಾಡಿದೆ? ನಂಗೆ ಬೇಡವಾಗಿತ್ತು ಇದೆಲ್ಲ. ಮನಸ್ಸಲ್ಲಿ ಖುಷಿ ಆಗ್ತಾ ಇದೆ. ಕೇಕ್ ಕಟ್ ಮಾಡೋ ಟೈಮ್. ಕೇಕನ್ನು ಕಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ ಟು ಮೀ. ನನಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನನಗೆ ಯು ಕ್ಯಾನಾಟ್ ಕಟ್ ಇಟ್. ಚಾಕ್ಲೇಟ್ ಇದೆ. ಓಕೆ, ಇಲ್ಲಿ ಚಾಕ್ಲೇಟ್ ಇದೆ ದೊಡ್ಡದು, ಸೊ ನಂಗೆ ಕಟ್ ಮಾಡೋಕ್ಕಾಗಲ್ಲ. ಹಿಂಗೆ ಸೈಡಲ್ಲಿ ಇಟ್ಬಿಟ್ಟು. ಸ್ಮೂತ್ ಅಲ್ಲ? ಯಾ, ವೆರಿ ಸ್ಮೂತ್. ಏನು ಫ್ಲೇವರ್ ಕೇಕ್ ಇದು? ಐ ಥಿಂಕ್ ಇಟ್ ಇಸ್ ಚಾಕ್ಲೇಟ್, ನಾಟ್ ಶೋರ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. 100 ಕಾಲ ಖುಷಿ ಖುಷಿಯಾಗಿರು. ಫಸ್ಟ್ ತಿಂತೀನಿ. ನಾನೇ ತಿಂತಿದ್ದೆ ಸುಮ್ಮನೆ. ಹೌಸ್ ಇಟ್? ಚೆನ್ನಾಗಿದೆಯಾ? ಇಟ್ಸ್ ವೆರಿ ಯಮ್, ಅಮೇಝಿಂಗ್ ಕೇಕ್. ಪ್ಲಮ್ ಇದೆ ಅನ್ಸುತ್ತೆ. ಕೇಕ್ ಒಳಗೂ ಪೀಸಸ್ ಆಫ್ ಪ್ಲಮ್ ಇದೆ. ವೆರಿ ಡೆಲಿಷಿಯಸ್ ಕೇಕ್. ಸಖತ್ತಾಗಿದೆ. ವೆರಿ ನೈಸ್ ಅಲ್ಲ? ಸೆಂಟರ್ ಹಾರ್ಟ್ ಆಫ್ ಬೆಂಗಳೂರಲ್ಲಿ, MG ರೋಡಲ್ಲಿ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಹಿಯರ್. ಸೊ we always wanted to stay here. Even Jayant personally wanted to stay here. Yes. So ಇದು ರೂಮ್ಗೆ ಬರುವಂಥ ಪಾತ್ವೇ ಆ್ಯಂಡ್ ಮೆಟ್ರೋ ಎಲ್ಲ ಕಾಣಿಸುತ್ತೆ ನಮಗೆ ಇಲ್ಲಿಂದ. ನಮ್ಮ ರೂಮ್ ಈ ಕಡೆ ರೈಟ್ ಸೈಡಲ್ಲಿದೆ. ಸೊ ಸುಮ್ಮನೆ ಕೆಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನಗೆ ಈ ರೋಡಿಗೆ ಬಂದ ತಕ್ಷಣ ಜಯಂತ್ ಒಂದು 2 ಸತಿ ಕ್ಯಾಮ್ರಾ ತೆಗೆದ್ರು. ಆಗಲೇ ನಂಗೆ ಡೌಟ್ ಬಂತು ಒಂದು ರೌಂಡು, ಏನೋ ಇದೇ ಇರ್ಬೋದಾ ಅಂತ. ಸಮಸ್ಯೆ ಇದೆ, ಈ ಹೋಟೆಲೇ ಇರ್ಬೋದಾ ಅಂತ ನನಗೆ ತುಂಬ ಅನ್ನಿಸ್ತಾ ಇತ್ತು. ಆ್ಯಂಡ್ ಎಸ್, ವಿ ಹ್ಯಾವ್ ಕಮ್ ಹಿಯರ್ ಟು ಸ್ಟೇ ಫಾರ್ ಅ ನೈಟ್. ಇವತ್ತು ನೈಟಲ್ಲಿ ಇದ್ಬಿಟ್ಟು ನಾಳೆ ಮನೆಗೆ ಹೋಗ್ತೀವಿ. ಯಾಕೆ ನಾವು ಒಂದು ವಾರ ಇರಬಾರ್ದಿಲ್ಲಿ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇಲ್ಲೆಲ್ಲ ಒಂದಿನ ಇದ್ರೇ ಚೆನ್ನಾಗಿತ್ತು. ಒಂದು ವಾರ ಎಲ್ಲ ಇದ್ಬಿಟ್ರೆ ಬೋರ್ ಆಗಿಬಿಡುತ್ತೆ. ನಮ್ಮ RCB ಟೀಮ್ ಬಂದಾಗ ಉಳ್ಕೋತಾನೆ ಅದು ಇದ್ರಲ್ಲಿ ಅನ್ಸೋದವರು. ಯಾವುದದು ಹೆಸರು ಮಾಡ್ತಿತ್ತು, ಪ್ಲೀಸ್ ಕಮೆಂಟ್ ಮಾಡಿ. ಇದು ಇವರ ಲಾಬಿ. ಸಚ್ ಪ್ರಿಟಿ ಫ್ಲವರ್ಸ್. ಸುಮ್ಮನೆ ಓಡಾಡ್ಕೊಂಬರೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಗೋ ಅರೌಂಡ್. ಥ್ಯಾಂಕ್ ಯು. ಪ್ರತಿಯೊಂದು ಪಾತು ತುಂಬ ಸೆರೀನ್ ಆಗಿದೆ. ವೆರಿ ಕಾಮ್. ಐ ಆಬ್ಸಲ್ಯೂಟ್ಲಿ ಲವ್ ದ ಪ್ಲೇಸ್. ತುಂಬ ಚೆನ್ನಾಗಿದೆ. ಒಂಥರ ನಡೀತಾ ಇರೋ ಒಂಥರ ಕಾಮ್ನೆಸ್ ಅಂತ. ದ ಎಂಟೈರ್ ಪ್ಲೇಸ್ ಇಸ್ ವೆರಿ ವೆರಿ ಕಾಮ್. ಇಷ್ಟ ಆಯ್ತಾ? ಲವ್ಲಿ, ಲವ್ ಇಟ್. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಕಾಮ್, ವೆರಿ ಪೀಸ್ಫುಲ್, ವೆರಿ ಎಲಿಗೆಂಟ್, ವೆರಿ ಬ್ಯೂಟಿಫುಲ್. So beautiful, so elegant, just looking like a wow. ಎಂಟ್ರೆನ್ಸ್ ಹಿಂಗಿದೆ. ಇದು ಹೊರಗಡೆ ವ್ಯೂ. ಜಯಂತ್ ಅವ್ರು ಮಾತಾಡಲ್ಲ, ಬರೀ ಶಾರ್ಟ್ಸ್ ತಗೋತೀರ, ಅದಕ್ಕೆ ನಾನು ಫಿಲಪ್ ಮಾಡ್ತಾ ಇದ್ದೀನಿ. ಮೇಘ್ನಾ ಇಸ್ ಬಿಸಿ ವಿತ್ ಅವರ್ ಓನ್ ಫೋಟೋ ಶೂಟ್ ಸೆಷನ್. ನಂಗೂ ಮನೇಲಿ ಇದೇ ತರ ದೊಡ್ಡ ಮಿರರ್ ಹಾಕ್ಸ್ಕೊಟ್ಬಿಟ್ರೆ ನಾನು ಹೊರಗೆ ಬರಲ್ಲ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ನು ಅಲ್ವಾ? ಬರೀ ಫೋಟೋ ತಗೊಂಡು ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಬಿಸಿ ಆಗಿರ್ತೀನಿ. ಬಟ್ ಯಾ, ನನಗೆ ಮಿರರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಐ ಥಿಂಕ್ ಆಲ್ ಗರ್ಲ್ಸ್ ವಿಲ್ ಅಗ್ರಿ ಅಂಡ್ ಫ್ಯೂ ಮೆನ್ ವಿಲ್ ಆಲ್ಸೋ ಅಗ್ರಿ. ಈ ನಡುವೆ ಜಯಂತ್ ಸ್ಟ್ಯಾಂಡಿಂಗ್ ಫ್ರಂಟ್ ಆಫ್ ದ ಮಿರರ್ ಮೋರ್ ದೆನ್ ಮೀ. ನನ್ಕಿನ ಜಾಸ್ತಿ ಜಯಂತ್ ಅವ್ರು ಯಾವಾಗ ಸುಳ್ಳು ಇದನ್ನ ಎಲ್ರು ಒಪ್ತಾರೆ ಮನೇಲಿರೋರು. ಹಂಗೆ ಆಯ್ತು ಬಾ, ಐ ಹ್ಯಾವ್ ಒನ್ ಸರ್ಪ್ರೈಸ್ ಫಾರ್ ಯು. ವಾಟ್? ಓ ಮೈ ಗಾಡ್, ವಾಟ್ ಇಸ್ ದ ಸರ್ಪ್ರೈಸ್? ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಐ ಲವ್ ಸರ್ಪ್ರೈಸಸ್. ಏನಿರ್ಬೋದು ಅನ್ಸುತ್ತೆ? ಐ ಡೋಂಟ್ ನೋ. ಕಾಸ್ಟ್ಲಿ ಏನಾದ್ರು ಕೊಡ್ಸಿದ್ರೆ ಓಡಿಸ್ಕೋತೀಯ? ಗಂಡಂಗೆ ಏನಾದರೂ ಹಂಗೆ ಅಂತಾರ? ಏನು ಕೊಡ್ಸ್ಬೇಡ ಅಂತ ಹೇಳಿದೀನಿ ಅದಕ್ಕೆ. ತೋ, ಓ ಮೈ ಗಾಡ್, ಕಂಡ್ಬಿಡಕ್ಕೂ ಭಯ ಆಗ್ತಾ ಇದೆ. ವಾಟ್ ಇಸ್ ಇಟ್? ವಾಟ್ ಇಸ್ ಇಟ್? ಕೊಡು ಏನಂದ್ರು, ಏನಿದು?
ಏನಿರ್ಬೋದು ಗೆಸ್ ಮಾಡು. ಇದರಲ್ಲಿ ಏನಂತಾನು ಮೆನ್ಷನ್ ಮಾಡಿ. ಬಿಕಾಸ್ ಇಟ್ಸ್ ಅ ಡಮ್ಮಿ ಬಾಕ್ಸ್, ಏನೂ ಇಲ್ಲ ಅದರಲ್ಲಿ. ಏನೋ ಇದೆ ನಂಗೆ ಗೊತ್ತು, ಕೊಡು ಏನು ಸರ್ಪ್ರೈಸು. ತಡಿ. ಗಿಫ್ಟ್ ಆದರೆ ನಿಜ ಹೊಡಿತೀನಿ. ಹಾಂ, ಇವಾಗ ನೋಡು. I told you I don't want it. once more I told you I don't want it. ಹ್ಯಾಪಿ ಬರ್ತ್ಡೇ. Guilt. ಬೆಳಗ್ಗೆಯಿಂದ ವಾಚ್ ಇಲ್ಲ ಅಂತ ಇದ್ರು, ಅದಕ್ಕೆ ವಾಚ್ ತರಲಿಲ್ಲ. ನಾನು ಹಿಂಗೆ ಹೇಳಿದ್ದೆ ನೀನಿದೆ ಕೊಡಿಸ್ಬೇಡ ಅಂತ. ಆಯ್ತಾ, ಬಾಕ್ಸ್ ಕರೆಕ್ಟ್ ಸೈಡ್ ಇಡು. ಯಾಕೆ ನಾನು ಹೇಳ್ದೆ ಕಾಸ್ಟ್ಲಿ ಹೊಡಿತೀನಿ ಅಂತ. ಡು ಯು ಲೈಕ್ ಇಟ್? ಅನ್ಬಾಕ್ಸಿಂಗ್ ಸಪ್ರೇಟ್ ಮಾಡ್ತಾರೆ ಅವ್ರ ವಿಡಿಯೋ. ಓಕೆ, ಬಾಯ್. A few moments later. ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು. why I don't understand. Okay, we have the wireless thing. Okay. Do you like the color? Which color this is? This is space gray. Grey. Sorry, silver. ಸಿಲ್ವರ್ ಯಾಕೆ ಅಂತ ಒಂದು ವಾರ ಆದ್ಮೇಲೆ ಮೇಘನ ಹೇಳ್ತಾರೆ. ಆಮೇಲೆ ಹೇಳ್ತೀನಿ ಯಾಕೆ ಅಂತ. ನಂಗೆ ಮರ್ತೆ ಹೋಗಿ ನಂಗೆ ಇಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತದೆ. ತುಂಬ ಸೆಂಟಿಮೆಂಟ್ ಆಗಿಬಿಟ್ರು ನನ್ನ ಗಿಫ್ಟ್ ಕೊಟ್ಟಿದ್ದಕ್ಕೆ. ನನ್ನ ರಿಯಾಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಕೋಬೇಡಿ. ಲಾಟ್ ಆಫ್ ಮಿಕ್ಸ್ಡ್ ಎಮೋಷನ್ಸ್ are going on. This looks like purple in the slide. ಅಲ್ವಾ? Hey, by the way, ಇದನ್ನ you can change the multiple colors. This is silver. But ಇದಕ್ಕೆ you can change multiple colors. But ಇದು default color ಇದು ಬರೋದು with a pack. With this you can get it changed to any of these colors if you want. Thank you. Welcome. Nagu. So, this is the watch. Thank you so much Welcome. for the surprise and the watch. Hands up to you, sir. Hands up to you. Yeah, you're welcome. ಇಷ್ಟು ಕಾಸ್ಟ್ಲಿ ಗಿಫ್ಟು ಬೇಡವಾಗಿತ್ತು. ಯಾಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ರಿವೀಲ್ ಮಾಡ್ತೀನಿ. ಬಟ್ ಥ್ಯಾಂಕ್ ಯು. You're welcome. ವೆರಿ ನೈಸ್ ಸರ್ಪ್ರೈಸ್. ಬರ್ಡೇಸ್ ಒಂದೇ ಸತಿ ಬರೋದು ವರ್ಷಕ್ಕೆ, ಸೊ ಈ ಬರ್ಡೇ ನೆಕ್ಸ್ಟ್ ಬರ್ಡೇ ಥರ ಆಗಲ್ಲ. ಏನೇ ಇದ್ರು ಲಿವ್ ಇಟ್ ಟು ದ ಫುಲ್ಲೆಸ್ಟ್. ಆದರೆ ಇವಾಗ ನನಗೆ ಗಿಫ್ಟ್ಸು ಬೇಡವಾಗಿತ್ತು. ಯಾಕೆ ಕೊಡಿಸ್ತೆ ಅಂತ ನನಗಿರೋ ಕ್ವೆಶ್ಚನ್ನು. No comments. ನಾನು ತುಂಬ ಕ್ಲಿಯರಾಗಿ ಹೇಳಿದ್ದೆ, ನನಗೇನೂ ಗಿಫ್ಟ್ ಬೇಡ, ಇಟ್ಸ್ ಫೈನ್. ಆಲ್ರೆಡಿ ಕ್ಯಾಮ್ರಾನು ನೀನೇ ಕೊಡಿಸಿದ್ಯಾ ಆ್ಯಂಡ್ ಆಲ್ ಆಫ್ ಇಟ್, ಆ್ಯಂಡ್ ವಿ ಹ್ಯಾವ್ ಸರ್ಟನ್ ಅದರ್ ಥಿಂಗ್ಸ್ ಪ್ಲ್ಯಾನ್ಡ್ ಇನ್ ಲೈಫ್. ಸೊ ಐ ಟೋಲ್ಡ್ ನೋ ಗಿಫ್ಟ್ಸ್, ಎಸ್ಪೆಷಲಿ ನೋ ಕಾಸ್ಟ್ಲಿ ಗಿಫ್ಟ್ಸ್. ನೀನು ಏನೇ ಕೊಡಿಸಿದ್ರು ನನಗೆ 1000 rupees ಒಳಗಡೆ ಕೊಡಿಸ್ಬೇಕಂತ ಹೇಳಿದ್ದೆ. ಬಟ್ ಮಿಸ್ಟರ್ ಜಯಂತ್ ಹ್ಯಾಸ್ ನಾಟ್ ಲಿಸನ್ಡ್. ಅವರು ಅಬವ್ ಆ್ಯಂಡ್ ಬಿಯಾಂಡ್ ಹೋಗಿದ್ದಾರೆ. ನನ್ನ ಎಕ್ಸ್ಪೆಕ್ಟೂ ಮಾಡಿಲ್ಲ. ಏನು ಕೊಡಿಸಲ್ಲ ಅಂತಲೇ ಹೇಳ್ತಿದ್ರು. ಅದಕ್ಕೆ ನಾನು ಆ್ಯಕ್ಚುಲಿ ಏನು ಬೇಡ ಅಂತ ಹೇಳ್ತಾ ಇದ್ದೆ. ನಿಂಗೆ ಇವಾಗ ಈ ಬರ್ಡೇ ಏನೂ ಆಗಲ್ಲ ಅಮ್ಮ, ಪ್ರಾಬ್ಲಿ ಆಫ್ಟರ್ 2-3 months ಕೊಡ್ತೀನಿ ಅಂತ ಪ್ಲ್ಯಾನ್ ಇದ್ದಿತ್ತು. ಬಿಕಾಸ್ ಸಮ್ ಫ್ಯೂಚರ್ ಕಮಿಟ್ಮೆಂಟ್ಸ್. ಬಟ್ ಇಟ್ಸ್ ಓಕೆ, ಖುಷಿ ಪಡ್ತಾರೆ ಅಂತ ಮಾಡಿಬಿಟ್ಟು.
ನಾನು ಒನ್ ಟೈಮಲ್ಲಂತೂ ಆಮೇಲೆ ಗ್ಯಾಪಲ್ಲಿ ಒಳ್ಳೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಮಂಜುಲಿಕಾ ಥರ ಅಳ್ತಿದ್ದೆ. ನಿಜವಾಗ್ಲೂ ನನ್ನ ಬರ್ತಡೇ ಏನೂ ಪ್ಲ್ಯಾನ್ ಮಾಡಿಲ್ಲ, ಏನು ಕರ್ಕೊಂಡು ಹೋಗ್ತಿಲ್ವ ನನ್ನ ಅಂತೆಲ್ಲ. ಬಟ್ ಐ ಟೋಲ್ಡ್ ಡೋಂಟ್ ಗಿವ್ ಮಿ ಎನಿ ಗಿಫ್ಟ್ಸ್, ಇಟ್ಸ್ ಓಕೆ, ನೀನು 1000 ರೂಪೀಸ್ ಬಜೆಟಲ್ಲಿ ಕೊಡಿಸು ಅಂತೆಲ್ಲ ಹೇಳಿದ್ದೆ. ಬಿಕಾಸ್ ವಾಟ್ ಹಿ ಟೋಲ್ಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ರಿವೀಲ್ ಮಾಡ್ತೀನಿ ಏನು ಯಾಕೆ ಅಂತ. ಬಿಕಾಸ್ ದ್ಯಾಟ್ ವಾಸ್ ಓನ್ಲಿ ಒನ್ ಬಿಗ್ಗೆಸ್ಟ್ ಗಿಫ್ಟ್ ಫಾರ್ ಮೀ. ಬಿಕಾಸ್ ಹೇಳ್ತೀನಿ ಸರ್ಪ್ರೈಸ್ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನಾವು ಐಮ್ ಲೈಕ್ ವೈ, ನಂಗೆ ಒಂಥರ ಖುಷಿಗಿಂತ ಪಾಪ ಅಯ್ಯೋ ನಂಗೆ ಇದೆಲ್ಲ ಮಾಡ್ತಾ ಇದೆ ನನ್ನ ಗಂಡ ಅಂತ ಲವ್ವಲ್ಲಿ ಅಳು ಬರ್ತಾ ಇದೆ. ಆ್ಯಂಡ್ ಐಮ್ ಫೀಲಿಂಗ್ ವೆರಿ ಓವರ್ವೆಲ್ಮ್ಡ್ ಫೀಲಿಂಗ್ಸ್, ಮಿಕ್ಸ್ಡ್ ಎಮೋಷನ್ಸ್. ಆ್ಯಂಡ್ ನನಗೆ ಇವಾಗ ಗ್ಯಾಪಲ್ಲಿ ಎಷ್ಟು ನಿಮಿಷ ಆಗ್ತೆ ನಾನು ಕೂತ್ಕೊಂಡು 7 minutes 30 seconds ಕೂತ್ಕೊಂಡು ಅಳ್ತಾ ಇದ್ದೆ ನಾನು, ಯಾಕೆ ನನಗೆ ಗಿಫ್ಟ್ ಕೊಡ್ತೆ, ತುಂಬ ಎಕ್ಸ್ಪೆನ್ಸಿವ್ ಆಯಿತು ಅಂತ. ಬಟ್ ದೆನ್ ಇಟ್ ವಾಸ್ ವೆರಿ ಸ್ವೀಟ್ ಆಫ್ ಹಿಮ್ ಟು ಹ್ಯಾವ್ ಪ್ಲ್ಯಾನ್ ದಿಸ್ ಅಟ್ ದಿಸ್ ಮೂಮೆಂಟ್ ಆಫ್ ಅವರ್ ಲೈಫ್ಸ್. ಐ ಆಮ್ ಸ್ಪೀಚ್ಲೆಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಬಟ್ ಆಲ್ಸೋ ಫೀಲಿಂಗ್ ಬ್ಯಾಡ್, ನನಗೋಸ್ಕರ ಇಷ್ಟೆಲ್ಲ ಮಾಡಿಬಿಟ್ಟ ಅಂತ. ಬಟ್ ದಟ್ಸ್ ಆಲ್ಸೋ ಒನ್ ಕೈಂಡ್ ಆಫ್ ಖುಷಿ ಓನ್ಲಿ. ಬಟ್ ಸ್ಟಿಲ್ ಐಮ್ ಲೈಕ್ ಸ್ಯಾಡ್, ಪಾಪ ಹಿ ಡಿಡ್ ಸೋ ಮಚ್ ಫಾರ್ ಮೀ, ಈಸ್ ಡೂಯಿಂಗ್ ಸೋ ಮಚ್ ಫಾರ್ ಮೀ ಅಂತೆಲ್ಲ ಒಂಥರ ಅಳು ಬರ್ತಾ ಇದೆ ನನಗೆ. ಅದಕ್ಕೆ ಹತ್ಬಿಟ್ಟೆ ನಾನು ಫಸ್ಟು, ಯಾಕೆ ನನಗೆ ಗಿಫ್ಟ್ ಕೊಟ್ಟಿದ್ಯಾ ಅಂತ. ಅದಕ್ಕೆ ನನ್ನ ಫೇಸ್ ಏನಕ್ಕೆ ಹಂಗಿತ್ತು ಅನ್ಬಾಕ್ಸಿಂಗ್ ಟೈಮಲ್ಲಿ ಅಂದರೆ ಅದಕ್ಕೆ. ಬಿಕಾಸ್ ಐ ವಾಸ್ ಜಸ್ಟ್ ಕ್ರೈಂಗ್, ಈ ಸೆಲ್ಲಿಂಗ್ ಕಣ್ಣೋಡ್ಸ್ಕೊ ಸಾಕು. ಆಮೇಲೆ ಹಿಂಗೆ ಕಣ್ಣೋಡ್ಸ್ಕೊಂಡು ಅನ್ಬಾಕ್ಸ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದು. ಸೊ ಯಾ, ಬಟ್ ಸೋ ಚಾಲು, ನಂಗೆ 1% ನಯಾ ಪೈಸೆ ಡೌಟ್ ಬರಬಾರ್ದು. ಆ ಥರ ಎಲ್ಲದನ್ನು ಪ್ಲ್ಯಾನ್ ಮಾಡಿ he has executed it, so I am very proud of him. ಗ್ಯಾಪಲ್ಲಿ ನೋಡಿ ಡ್ರೆಸ್ ಚೇಂಜ್ ಬೇರೆ ಮಾಡ್ಕೊಂಬಂದು ಕೂತ್ಬಿಡಿ. 1% ಡೌಟ್ ಬರ್ದಿರೋ ಥರ ಹೆಂಗೆ ಇವೆಲ್ಲ ಇಲ್ಲ ಮೇಘ್ನವರಿಂದ. ನನ್ನ ಬರ್ಡೇಗೂ ಪಾಪ ಶಿ ಇಸ್ ಗಾನ್ ಅಬವ್ ಆ್ಯಂಡ್ ಬಿಯಾಂಡ್. ಓ ನಾನು ಮಾಡಿದೆ ಅಂತ ಟೀಟ್ ಫಾರ್ ಟ್ಯಾಟ್ ಮಾಡಿದ್ಯಾ? ಇನ್ನಷ್ಟು ಮಾಡೋಕ್ಕಾಗಲ್ಲಮ್ಮ, ನಮ್ಮ ಕೈಲಾದಷ್ಟು ನನ್ಕಿನ ಜಾಸ್ತಿನೇ ಮಾಡಿದ್ಯಾ ನೀನು. ಕ್ಲಿಯರಾಗಿ ಹೇಳಿದ್ದೀವಿ ತಾನೇ, ಡಿಸ್ಕಸ್ ಮಾಡಿದ್ವಿ ನಾವು, ಬರ್ಡೇಸ್ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡಲ್ಲ ಅಂತ. ಏನು ಮಾಡೋದು, ನಿಮ್ಮ ಸ್ಪಿಟ್ ಪರ್ಸ್ನಾಲಿಟಿಗೋಸ್ಕರ ಮಾಡೋದು. ಯಾ, ಸೊ ಅಷ್ಟೇ ಗೈಸ್. ಊಟ ಟೈಮಲ್ಲಿ ಸಿಗ್ತೀನಿ. ನನ್ನ ಐಫೋನ್ ಸದ್ಯಕ್ಕೆ ನನ್ನ ಫೋನ್ ಅಪ್ಡೇಟ್ ಆಗಬೇಕು, ಆಮೇಲೆ ಇದನ್ನು ಸಿಂಕ್ ಮಾಡಬೇಕು. ಅದೆಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ನಾನು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಆ್ಯಂಡ್ ಸ್ವಲ್ಪ ಜಯಂತ್ ಅವ್ರ ಹತ್ರ ಪರ್ಸ್ನಲಾಗಿ ಮಾತಾಡ್ತೀನಿ. ಸೊ ಐಲ್ ಸಿ ಯು ಗೈಸ್ ಇನ್ ಅ ವೈಲ್. ಸೊ ಇಲ್ಲಿಯ ರೂಮಿನ ಸ್ಪೆಷಾಲಿಟಿ ಏನು ಅಂದರೆ ಎವ್ರಿಥಿಂಗ್ ಕ್ಯಾನ್ ಬಿ ಕಂಟ್ರೋಲ್ಡ್ ಇನ್ ದಿ ಐಪ್ಯಾಡ್ ಓನ್ಲಿ. ಸೊ ವೆರಿ ಸಫಿಸ್ಟಿಕೇಟೆಡ್, ವೆರಿ ನೈಸ್. ಇದು ನಮಗೆ ಅಲ್ಲಿ ಮುಂಬೈಯಲ್ಲಿ ತಾಜಲ್ಲಿ ನೋಡೋಕ್ಕೆ ಸಿಗಲಿಲ್ಲ. ಸೊ ಅಲ್ಲಿಗಿಂತ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ನೋ ಯುವರ್ ರೂಮ್ ಅಂತ ಇದೆ. ಆ್ಯಂಡ್ ದಿಸ್ ಇಸ್ ದ ಒನ್ ವಿಚ್ ತುಂಬ ಚೆನ್ನಾಗಿತ್ತಲ್ವ, ರೂಮ್ ಕಂಟ್ರೋಲ್ಸ್ ಅಂತ. ನಾವು ಲೈಟು ಡೋರು ಎಲ್ಲ ಇಲ್ಲಿಂದ, ಲೈಕ್ ಡೋರ್ ಬೆಲ್ ಎಲ್ಲ ನೋಡಿ ಆಫ್ ಆಯಿತು ಲೈಟು. ಯಾಸಿ ಯು ಕ್ಯಾನ್ ಸಿಟ್ ಅಂಡ್ ಕಂಟ್ರೋಲ್ ಓವರ್ ಇಟ್, ಎಲ್ಲ ಆಫ್ ಮುಗೀತು. ನೈಟ್ ಲೈಟ್ ಆನ್ ಮಾಡೋಣ. ಹಾಂ, ಬೆಡ್ ಲೆಫ್ಟ್ ಅಂತ ಇದೆ. ಲೆಫ್ಟ್. ಸೊ ವೆರಿ ಕೂಲ್. ಯು ಕ್ಯಾನ್ ಗಿವ್ ಡೋರ್ ಆಕ್ಸೆಸ್ ಆಲ್ಸೋ. ಓಪನ್ ಡೋರ್ ನಾವು ಇಲ್ಲೇ ಮಾಡ್ಬೋದು. 2 ಸತಿ ಎದ್ದೋದು ಯಾವಾಗಿಂದ. ಸಿ ಹೂಸ್ ಆನ್ ದ ಔಟ್ಸೈಡ್. ವೆರಿ ನೈಸ್. ಇನ್ ರೂಮ್ ಡೈನಿಂಗ್, ಸ್ಪಾ ಸರ್ವಿಸಸ್. ಆ್ಯಂಡ್ ಏನಾದ್ರು ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಡ್ರಾಪ್ ದೆಮ್ ಅ ಟೆಕ್ಸ್ಟ್ ಆನ್ ವಾಟ್ಸಪ್, ದೆಲ್ ರೆಸ್ಪಾಂಡ್ ಇಮಿಡಿಯೇಟ್ಲಿ. ನಂಗೆ ಇಲ್ಲಿ ನೆಟ್ಫ್ಲಿಕ್ಸ್ದು ಲೈಕ್ ಓಪನ್ ಆಗ್ತಾ ಇರಲಿಲ್ಲ ಅಂತ ನಾವು ಜಸ್ಟ್ ಮೆಸೇಜ್ ಮಾಡಿದ್ದಕ್ಕೆ ಇಮಿಡಿಯೇಟ್ಲಿ ಯಾರು ಬಂದ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಹೋದರು. ವಿತಿನ್ 5 minutes, 5 minutes ಇಲ್ಲ 2 minutes ಅಲ್ಲಿ ಬಂದರು. ಟೆಕ್ನಾಲಜಿಯಾ ಇವಾಗ ನಾವು ಊಟ ಏನು ಆರ್ಡರ್ ಮಾಡಬೇಕಂತ ಇದರಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಕೆಳಗೆ ಹೋಗಿ ಮಾಡೋಣ ಅಂತ ಫಸ್ಟ್ ಜಯಂತ್ ಅಂದ್ಕೊಂಡಿದ್ರು. ಬಟ್ ಐ ಟೋಲ್ಡ್ ಇಟ್ಸ್ ಓಕೆ, ಇಲ್ಲೇ ಕೂತ್ಕೊಂಡು ನಮ್ಮ ಟೈಮ್ ಎಂಜಾಯ್ ಮಾಡ್ಕೊಂಡು ತಿನ್ನೋಣ, ಇಟ್ಸ್ ಫೈನ್ ಅಂತ ನಾವಿಬ್ಬರೇ ಚಿಲ್ ಮಾಡಿಕೊಂಡು. ಸೊ ಊಟ ಇವಾಗ ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಟ್ ಸಮ್ ಪಿಜ್ಜಾ. ಪಿಜ್ಜಾ ಪ್ರೈಸ್ ಏನಿದೆ ಅಂತಲೂ ರಿವೀಲ್ ಮಾಡಿ. ಯಪ್ಪ, ಸ್ವಲ್ಪ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ಬಟ್ ಓಕೆ, ನಾಟ್ ಸೋ ಬ್ಯಾಡ್. ಐ ಫೆಲ್ಟ್ ತಾಜ್ ವಾಸ್ ಮೋರ್ ಎಕ್ಸ್ಪೆನ್ಸಿವ್. ಇಲ್ಲ, ಇಲ್ಲಿನ ರೆಸ್ಟೋರೆಂಟ್ ನಾವು ಬಂದಿರೋದ್ರಿಂದ ಪ್ರೈಸಿಂಗ್ ಇಸ್ ಲೈಕ್ ಕಾಮನ್, ವಿ ನ್ಯೂ ಇಟ್. ಏನಿದೆ ಪ್ರೈಸು? 1500. ಹಾಂ, ಇಲ್ಲಿ ಲಾಸ್ಟ್ ಟೈಮ್ ನಾವು ಲ್ಯಾಪಿಸ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ವಿ ನನ್ನ ಫ್ಯಾಮಿಲಿ ಜೊತೆ. ನನ್ನ ಬರ್ಡೇಗೆ ಬಂದಿದ್ದು. ಆವಾಗ ನಮ್ಮ ಅಮ್ಮಂಗೆ ಇಲ್ಲಿ ಊಟ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಮಜಾ ಆಯಿತು. ಆ್ಯಂಡ್ ಇಲ್ಲಿ ಕುಲ್ಚಾ ಎಲ್ಲ ಸಖತ್ ಸಾಫ್ಟಾಗಿ ಸೂಪರ್ ಆಗಿತ್ತು. ಸೊ ಮೈ ಮಾಮ್ ರಿಲಿ ಲವ್ಡ್ ಇಟ್. ಸೊ ಬೇಸಿಕಲಿ ಪೇಯಿಂಗ್ ಫಾರ್ ದ ಲಕ್ಸುರಿ, ಸೊ top notch. No, the quality of the food also is very nice. No, it's luxury. I would say it's called luxury. It's very nice.
ಲಕ್ಸುರಿ ಎಸ್, ಬಟ್ ಆಲ್ಸೋ ಕ್ವಾಲಿಟಿ ಆಫ್ ಫುಡ್ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ಅಣ್ಣನ ಮಗ ಅವಾಗ 2-3 ಇಯರ್ಸ್ ಏನೋ ಇದ್ದ, ಆ್ಯಂಡ್ ಒಂದು ಸ್ಪೆಸಿಫಿಕ್ ಇದ್ದ, ಅದು ತಿನ್ನಲ್ಲ ಹೊರಗಡೆ ಅಂತ, ಬಿಕಾಸ್ ಇನ್ನೂ ಚಿಕ್ಕ ಮಗು ಅಂತ. ಅವ್ರು ಆ್ಯಕ್ಚುಲಿ ಮಾಡಿಕೊಟ್ರು ಆ್ಯಂಡ್ ದೇ ಡಿಂಟ್ ಇವನ್ ಬಿಲ್ ಇಟ್. ಸೊ ಐ ವಾಸ್ ಲೈಕ್, ದಟ್ ಇಸ್ ಸ್ಟಿಲ್ ಅ ವೆರಿ ನೈಸ್ ಕಸ್ಟಮರ್ ಸರ್ವಿಸ್ ಫ್ರಮ್ ದೇರ್ ಎಂಡ್. ದೇ ಡಿಂಟ್ ಬಿಲ್ ಇಟ್, ಆ್ಯಂಡ್ ಏನೂ ಕ್ರ್ಯಾಂಕಿನೆಸ್ ಇಲ್ಲದೆ ಬೈ ಶೋರ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಪಾಪ ಅವ್ನಿಗೆ ಡಿಶಸ್ ಎಲ್ಲ ಮಾಡಿಕೊಟ್ರು ಅವರು. ಆ್ಯಂಡ್ ಇಟ್ಸ್ ವೆರಿ ಸ್ವೀಟ್ ಆಫ್ ದೆಮ್. I'll just repeat the order. Okay. This is the veg pad thai, no mushroom. Aloo gobi is over here. Plain kulcha is under the chopped paratha, sir. Okay. Together. And here we have provided roasted papad, green salad, and pickle by the side. Is there anything else I can assist with? No, that's it. Certainly. Thank you. Thank you so much. Let's dig in. I'm hungry. Yes, let's eat. ಸೊ ನಾವು ಅಂದ್ಕೊಂಡಿದ್ದು ಪಾಸ್ತಾ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಜಯಂತ್ ಅವ್ರಿಗೆ ರೋಟಿ ಕುಲ್ಚಾ ಕರಿ ತಿನ್ಬೇಕು ಅನ್ನಿಸ್ತು. ಸೊ ಚೇಂಜ್ ಮಾಡ್ಕೊಂಬಿಟ್ವಿ, ಪಿಜ್ಜಾ ಕ್ಯಾನ್ಸಲ್ ಮಾಡಿ. ಸೊ ಲೆಟ್ಸ್ ಈಟ್. ಪ್ಯಾಡ್ ಥೈ ಆರ್ಡ್ರ್ ಮಾಡಿದ್ದೀವಿ. ಇದು ಸಮ್ ಕೈಂಡ್ ಆಫ್ ಪರಾಟ, ಆಲೂ ಗೋಬಿ ಆ್ಯಂಡ್ ಸಮ್ ಸಲಾಡ್, ಕಂಪ್ಲೀಟ್ಲಿ ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಡಿಗ್ ಇನ್. ಪಾಪ ಅವರೇ ಫುಲ್ ನೀಟಾಗಿ ಅರೇಂಜ್ ಎಲ್ಲ ಮಾಡಿಕೊಟ್ರು. It's very hot. Yeah. Look at the paratha. ನಂತರನೇ ಸ್ಪೈಸಿ. Roasted. ಏಯ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ಹೆಂಗಿದೆ ನಮ್ಮದು ಪರಾಟ ಆ್ಯಂಡ್ ಆಲೂ ಗೋಬಿ ಕಾಂಬಿನೇಷನ್ ಅಂತ. ನೈಸ್. ಕುಲ್ಚಾ ಟ್ರೈ ಮಾಡ್ತಾಯಿದ್ದೀನಿ. ನೈಸ್. ಇದ್ರ ಮೇಲ್ಗಡೆ ಚಿಲ್ಲಿ ಪೌಡ್ರು, and it's just like that Kerala parota. Yeah, this is our dinner, so we will enjoy it for now. See you morning. ನೈಟ್ ವ್ಯೂ ಆಫ್ ದಿ ಒಬೆರಾಯ್ ಸುಮ್ಮನೆ ತೋರಿಸೋಣ ಅಂತ. ತುಂಬ ಕಾಮ್ ಆಗಿದೆ ಆ್ಯಕ್ಚುಲಿ. ಸುಮ್ಮನೆ ಸ್ಕೈ ಗೇಜಿಂಗ್ ಮಾಡ್ಬೋದು ಕೂತ್ಕೊಂಡು. ವೆರಿ ನೈಸ್. ಬೀಗ್ನ ಕೆಲಸನ ಮಾಡ್ತಾ ಇವತ್ತು. The next day. ಹಾಯ್ ಹೆಲೋ ಎವ್ರಿವಾನ್. ಇವಾಗ ಗುಡ್ ಮಾರ್ನಿಂಗ್. ಇವಾಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. The last part of the stay, I guess. So, ಹೇಗೆ ಅನಿಸ್ತು? ವೆರಿ ನೈಸ್. ಮಗು ಥರ ಮಲ್ಕೊಂಡೆ. Yeah, it was very nice. So, last part. ಚೆನ್ನಾಗಿ ಊಟ ಮಾಡಿದ್ವಿ, ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಇವಾಗ ವಾಪಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಜಯಂತ್ ಪ್ರಕಾರ ಚೆನ್ನಾಗಿ ತಿನ್ಬೇಕು. ನಾನು ಹೇಳ್ತಾ ಇದ್ನಲ್ಲ ಜಯಂತ್ಗೆ, ಆ ತಾಜ್ ಹೋಗಲ್ಲ ಫುಲ್ ಪೈಸೆ ವಸೂಲು ಮಾಡಬೇಕು, ಚೆನ್ನಾಗಿ ತಿನ್ನು. ಹಾಗೆ ಜಯಂತ್ ಇಷ್ಟಲ್ಲಿ ಫುಲ್ ಪೈಸೆ ವಸೂಲು ತಿನ್ನಬೇಕು ಅಂತ. Definitely. So we have gotten the fruits and Mr. Upsi, Mr. Jayant ತಿಂತಾ ಇದ್ದಾರೆ. ಎಂಜಾಯ್. ಓಕೆ, ಸೊ ಈ 3 ಡೆಸರ್ಟ್ನ ಹಾಕೊಂಡ್ಬಂದಿದ್ದೀನಿ. ಒನ್ ಇಸ್ ದಿಸ್ ಬಕ್ಲಾವಾ ಕ್ರೋಸಾಂಟ್, ಇದು ಒಳಗಡೆ ಚಾಕ್ಲೇಟ್ ಇದೆ. ಆ್ಯಂಡ್ ದಿಸ್ ಇಸ್ ದ ಟ್ರಫಲ್ ಡೋನಟ್. ವುಡ್ ಯು ಲೈಕ್ ಟು ಟ್ರೈ? ವುಡ್ ಯು ಲೈಕ್ ಟು ಟ್ರೈ? ನೈಸ್, ಹ್ಯಾವ್ ಫನ್. ವ್ಲಾಗನ್ನು ಎಂಡ್ ಮಾಡೋ ಸಮಯ. ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ತುಂಬ ಪೈಸಾ ವಸೂಲು ಮಾಡಿದ್ವಿ ಅಂದ್ಕೊಂಡಿದ್ದೀನಿ. ಎಂಥದ್ದು ಇಲ್ಲ, ಏನೂ ತಿಂದಿಲ್ಲ. ಮೇಘನಂತೂ ಏನೂ ತಿಂದಿಲ್ಲ. ಆ್ಯಪಿಟೈಟ್ ಹೋಗಿದೆ ಅಂತ ಇದ್ರು. ನಂಗೆ ಹುಷಾರಿಲ್ಲ, ಸೊ ನನಗೆ ಜಾಸ್ತಿ ತಿನ್ನಲಿಕ್ಕೆ ಪೈಸಾ ವಸೂಲು ಮಾಡೋಷ್ಟು ನಾವೇನೂ ತಿಂದಿಲ್ಲ. ನಾವು ಪ್ರತಿ ಸತಿ ಅನ್ಕೋತೀವಿ ಹಂಗೆ ತಿನ್ಬೇಕಂತ, ಬಟ್ ನಮ್ಗೆ ಅಷ್ಟು ಆ್ಯಪಿಟೈಟ್ ಇಲ್ಲ. ವಿ ಕಾಂಟ್ ಈಟ್ ಅ ಲಾಟ್. ಸೊ ಒಂದು ರೇಂಜಿಗೆ ತಿನ್ಕೊಂಡು ಅವರು ಕೂದಲು ಕಟ್ ಮಾಡ್ತಾ ಇದ್ದೀನಿ ಅಂತ ಇವಾಗ. ಐ ಕ್ಯಾನ್ ರೀಡ್ ಯುವರ್ ಮೈಂಡ್. ಸಿ, ಯಾವಾಗಲೂ ನನ್ನ ಕೂದಲು ಕಟ್ ಮಾಡ್ತಾರಪ್ಪ. ಜಸ್ಟ್ ಬಿಕಾಸ್ ಶೀ ಶಾರ್ಟ್, ವಾಟ್ ಕ್ಯಾನ್ ಐ ಡು? ಆಯ್ತು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ವೆರಿ ನೈಸ್, ವಂಡರ್ಫುಲ್, ಥ್ಯಾಂಕ್ ಯು. You're welcome. Happy birthday once again. Thank you. So a very good experience. ಬರ್ಡೇ ದಿವಸ ನಾನು ಯಾವತ್ತೂ ಇಷ್ಟು ಮಾತಾಡಿಲ್ಲ ಒಂದು ವ್ಲಾಗಲ್ಲಿ, ಬಟ್ ಅವ್ರ ಬರ್ಡೇ ಅಂತ ಎಕ್ಸೆಪ್ಷನ್ ತೊಗೊಂಡು ಮಾತಾಡಿದ್ದೀನಿ. ಬರ್ಡೇ ದಿವಸ ಎಲ್ಲಿ ಕರ್ಕೊಂಡು ಹೋಗ್ತಿದ್ದು? ಪ್ರೀ ಬರ್ಡೇ ದಿನ ಬರ್ಡೇ ಆಗೋಯ್ತು ಅಷ್ಟೇ ಬಾಮ್ಮ. ಎಷ್ಟು ಸತಿ ಅಂತ ಕರ್ಕೊಂಡು ಹೋಗೋದಲ್ವ, ಅಷ್ಟೇ ಆಗೋಯ್ತು. ಬರ್ಡೇ ಸೆಲೆಬ್ರೇಷನ್ ಅವತ್ತು ಮಾಡೋದು ಇವತ್ತೇ ಮಾಡ್ಬಿಟ್ಟಿದ್ವಿ, ಬಟ್ ಬರ್ಡೇ ದಿವಸ ವಿಲ್ ಸೆಲೆಬ್ರೇಟ್ ವಿತ್ ಫ್ಯಾಮಿಲಿ. We'll end the vlog on the note of showing the beautiful place and handing over to the creator Meghana.
ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಐ ಆಮ್ ಶೋರ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಆದಷ್ಟು ಬೇಗ ನಾನು ಬರ್ಡೇ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್. ಸತ್ಯ ಭಾವೆ ಕೋಪವೇನೆ